ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮೆರಿಕಾದಲ್ಲಿ ನಮಗೆ ಯುಗಾದಿ ಹಬ್ಬಕ್ಕೆ ರಜಾ ಇಲ್ಲ ಅಂದ್ರೂ ಹಬ್ಬನ ಅಚ್ಚುಕಟ್ಟಾಗಿ ಮಾಡಿಲ್ಲ ಅಂದ್ರೆ ಏನೋ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ನನಗಿದ್ದ ಟೈಮಲ್ಲಿ 2ರಲ್ಲಿ 1 ಮಾಡ್ಬೋದಿತ್ತು. ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಕೊಂಡು ಚಂದವಾಗಿ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ಜ್ಯುವೆಲ್ರಿ ಎಲ್ಲ ಹಾಕೊಂಡು ನಮ್ಮನೆ ಯುಗಾದಿ ಹಬ್ಬಕ್ಕೆ ಹಿಂಗ್ ರೆಡಿಯಾಗಿದ್ದೀನಿ ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು. ಇಲ್ಲ ಅಂದ್ರೆ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಇಷ್ಟ ಆಗಂಗೆ ಬಗೆ ಹಬ್ಬದ ಅಡಿಗೆ ಮಾಡಿ ಎಲ್ಲಾರು ಕುತ್ಕೊಂಡು ಹಿಂಗ್ ಊಟ ಮಾಡ್ಬೋದಿತ್ತು. ತ್ಯಾಗಮಯಿ ತಾಯಿ ಅನ್ನೋ ರೋಲ್ ತಗೊಂಡು ಸೆಕೆಂಡ್ ಒನ್ನೇ ಮಾಡಿದೆ. ಯುಗಾದಿ ಹಬ್ಬ ಅಂದ್ರೆ ಏನು, ಮೇನ್ ಆಗಿ ಬೇವು ಬೆಲ್ಲ. ನಮ್ಮಪ್ಪ ಅಮ್ಮ ನಮಗ್ ಹೇಳ್ತಿದ್ರಲ್ಲ ಡೈಲಾಗು, ಬೇವು ಬೆಲ್ಲ ತರ ನಮ್ ಜೀವನದಲ್ಲೂ ಸುಖ ಮತ್ತೆ ದುಃಖ ಎರಡು ಈಕ್ವಲ್ ಆಗಿ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಳ್ಳಿ ಮಕ್ಕಳ ಅಂತ. ಆದ್ರೆ ಜೊತೆಗೆ ನಾನು ಇನ್ನೊಂದು ಆಡ್ ಮಾಡ್ತೀನಿ, ಕಷ್ಟ ಕೊಟ್ಟಂಗೆ ಅದನ್ನ ಎದುರಿಸೋ ಅಂತ ಸಾಮರ್ಥ್ಯನೂ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ಹಬ್ಬಕ್ಕೆ ನಮ್ ತಮ್ಮ ಅವರು ನಮ್ಮನೆಗೆ ಬನ್ನಿ ಅಂತ ಹೇಳಿದ್ವಿ. ಸೊ ಹಬ್ಬದ ಮೇರೆಗೂ ಇನ್ನೂ ಹೆಚ್ಚಾಯ್ತು. ಹಬ್ಬ ಬಂತು ಅನ್ಬಿಟ್ಟು ತುಂಬಾ ಓವರ್ ಸ್ಟ್ರೆಸ್ ಮಾಡ್ಕೊಳಕ್ ಹೋಗಲ್ಲ. ನಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂಗೆ ಹಬ್ಬದ ಆಚರಣೆನ ಹೇಗ್ ಬೇಕೋ ಹಾಗೆ ಮಾಡ್ಕೋತೀವಿ. ಅಂದ್ರೆ ಹಬ್ಬ ಆಚರಿಸ್ಬೇಕು, ನಮ್ಮ ಮಕ್ಕಳಿಗೂ ಎಲ್ಲ ಹೇಳ್ಕೊಡ್ಬೇಕು ಹಬ್ಬದ ವ್ಯಾಲ್ಯೂ ಏನು, ಈ ಹಬ್ಬಕ್ಕೆ ಏನ್ ಮಾಡ್ತೀವಿ, ಆಮೇಲೆ ಆ ಹಬ್ಬದ ವಾತಾವರಣನೂ ಕ್ರಿಯೇಟ್ ಮಾಡ್ಬೇಕು. ಮಕ್ಕಳಿಗೆ ಇದೇ ಮೆಮೊರೀಸ್ ಆಗಿ ಉಳ್ಕೊಳ್ಳೋದು. ಆದ್ರೆ ನಾಳೆ ಮೆಮೊರೀಸ್ ಕ್ರಿಯೇಟ್ ಮಾಡಕ್ ಹೋಗಿ ಇವತ್ತು ಬರ್ನ್ಔಟ್ ಆಗ್ಬಾರ್ದಲ್ಲ. ಅದಕ್ಕೇನೆ ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಮಾಡ್ಬೇಕು ಅನ್ನೋ ಅದೆಲ್ಲ ತತ್ವಗಳನ್ನ ಇಟ್ಕೊಳ್ಳದೆ ಸಂಜೆ ಆಫೀಸ್ ಕೆಲ್ಸಗಳೆಲ್ಲ ಮುಗಿದ ಮೇಲೆ ನಮ್ಮ ಹಬ್ಬದ ವಿಧಿ ವಿಧಾನಗಳನ್ನ ಶುರು ಮಾಡ್ಕೊಂಡ್ವಿ. ಏನಿಲ್ಲ, ಹಬ್ಬದಕ್ಕೆ ಅಂತ ಸ್ಪೆಷಲ್ ಆಗಿ ಅಡ್ಗೆ ಮಾಡೋದು, ದೇವ್ರ ಮನೆ ಎಲ್ಲ ಸಾರಿಸಿ ಪೂಜೆ ಮಾಡಿ ಬೇವು ಬೆಲ್ಲ ತಿನ್ನೋದು ಅಷ್ಟೇ.